ಸೋಡಾ ಹಾಕೆ ಇವತ್ತು ಫುಲ್ ಮಜ್ಜಾ ಮಾಡ್ಬಿಡೋಣ. ಎತ್ತು 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 ಮಚ್ಚಿ. ಈ ಸಮಾಜ ಎಷ್ಟು ಒಳ್ಳೇದು ಗೊತ್ತಾ? ಗಂಡ್ಮಕ್ಳು ಕುಡಿದ್ರೆ ಕುಡುಕ್ರು ಅಂತಾರೆ, ಅದೇ ಹೆಣ್ಮಕ್ಳು ಕುಡಿದ್ರೆ ಮುಂದುವರೆದಿದ್ದಾರೆ ಅಂತಾರೆ. ಬಾರಲ್ಲಿ ಕುಡಿದ್ರೆ ಛೂ ಛೀ ಅಂತ ಉಗಿತಾರೆ, ಅದೇ ಮನೇಲಿ ಕುಡಿದ್ರೆ ಸೂಪರ್ ಒಳ್ಳೆ ಹುಡುಗಿರು ಅಂತಾರೆ. ಏನು ಗಂಡಸರೇ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನಮ್ಮನ್ನ ಗೆಲ್ಲಲಾರಿ. ಈಗ ಆ ಶಕ್ತಿ ನಿಮ್ಮಲ್ಲಿಲ್ಲ. ಹೆಣ್ಣನ್ನ ನಿಂದಿಸಿದ ಮರುಕ್ಷಣವೇ ನಿಮ್ಮ ದರ್ಪವೆಲ್ಲ ಉರಿದು ಹೋಗಿ ಕರ್ಮದ ಮೂಟೆ ಹೆಗಲು ಹತ್ತಿದೆ. ತೋರಿಸಿ ನಿಮ್ಮ ಪೌರುಷವನ್ನ. ಹೆಣ್ಣನ್ನ ಗೆದ್ದ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ. ಅಥವಾ ಹೆಣ್ಣನ್ನ ಗೆದ್ದೆ ಎಂಬ ಅಹಂಕಾರ ಈ ಹೆಣ್ಣಿಂದಲೇ ಮಣ್ಣಾಗಲಿ. ನನ್ನ ಮಕ್ಕಳು ಎದ್ರಕೊಂಡ್ಬಿಟ್ರು. ಅಯ್ಯಪ್ಪ. ಗಾಯತ್ರಿ, ಈ ಎಣ್ಣೆಲಿ ಯಾಕೆ ಕಿಕ್ಕಿದೆಯೇ? ಅದಕ್ಕೆ ನಿನ್ನ ಕೆಂಪು ಮುಷ ಅಂತ ಕರೆಯೋದು. ಎಣ್ಣೆಲಿ ಕಿಕ್ಕಿ ಹಾಕಿದೆ, ಕೂದಲಲ್ಲಿ ಸಿಕ್ಕಿ ಹಾಕಿದೆ ಅಂತ ಕೇಳೋದು ಒಂದು ಪ್ರಶ್ನೆನೇ. ನಾವು ಲೇಡೀಸು ಸ್ವಲ್ಪ ಮೆಚೂರ್ಡ್ ಆಗಿ ಪ್ರಶ್ನೆ ಕೇಳೋದನ್ನ ಕಲಿಬೇಕು. ಗಂಡಸ್ರ ತರ ಪಳ್ ತರ ಪ್ರಶ್ನೆ ಕೇಳಬಾರ್ದು ನಾವು. ಸರಿ ಅಮ್ಮ, ಒಂದು ಟಫ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳು. ಸರಿ. ಈ ಹುಡುಗಿರಿಂದ ಹುಡುಗರು ಯಾಕೆ ಬೀಳ್ತಾರೆ? ಮುಂದೆ ಬಿದ್ರೆ ಎದೆ ಮೇಲೆ ಕಾಲಿಟ್ಕೊಂಡು ತುಳ್ಕೊಂಡು ಹೋಗ್ಬಿಡಲ್ವಾ, ಅದಕ್ಕೆ. ನಿಂಗೊಂದು ವಿಷಯ ಗೊತ್ತೇನೆ? ಏನು? ನಾನ್ ಚಿಕ್ಕವಳಿರ್ಬೇಕಾದ್ರೆ ತುಂಬಾ ಕುಡಿತಿದ್ನಂತೆ. ಅಲ್ಲ ತುಂಬಾ ಕುಳ್ಳಕ್ಕಿದ್ನಂತೆ. ಈಗ ನೋಡೆ ಜಿಮ್ಗೆ ಹೋಗಿ ಯೋಗ ಮಾಡಿ ಎಕ್ಸರ್ಸೈಸ್ ಮಾಡಿ ನನಗೆ ಗೊತ್ತಿಲ್ಲ ಎಷ್ಟು ಬೆಳೆದ್ಬಿಟ್ಟಿದ್ದೀನಿ. ಹೈಟಾ ನಿಂದು? ಇದಲ್ಲ ಹೈಟು. ಇಲ್ಲ ನೋಡು, ಇದು ಹೈಟ್. ಇದು ಹೈಟ್ ಅಂದ್ರೆ ಒಂದು ಹೋಟ್ಲು. ಅಲ್ಲ ಕಣೆ, ಕುಡಿಬೇಕಾದ್ರೆ ಫ್ರೂಟ್ ಸಲಾಡ್ ತಿಂದ್ರೆ ಬ್ಯೂಟಿ ಜಾಸ್ತಿ ಆಗುತ್ತಂತೆ. ನಾನು ಯಾಕೆ ಇಷ್ಟು ಬ್ಯೂಟಿ ಆಗಿದ್ದೀನಿ ಅನ್ಕೊಂಡೆ. ಫ್ರೂಟ್ ಸಲಾಡ್ ತಿಂದೆ. ಸಾಕು ಸಾಕು ಸಾಕು. ನಿನ್ನ ಹುಡುಗನ್ ಲವ್ ಸ್ಟೋರಿ ಏನಾಯ್ತು? ಅಲ್ಲ ಕಣೆ ಗಾಯತ್ರಿ, ಸ್ಟಾರ್ಟಿಂಗ್ ಅಲ್ಲೇ ಹಿಂಗ್ ಕುಡಿತಿದೀವಲ್ಲ, ಆಡಿಯನ್ಸ್ಗೆ ರಾಂಗ್ ಮೆಸೇಜ್ ಕೊಟ್ಟಂಗಾಗಲ್ವಾ? ಸಾಕು ಸುಮ್ ಕೂತ್ಕೋ. ಯಾರು ಕುಡಿದೇರ ನಾವೇನು ಕುಡಿತಿಲ್ಲ, ಎಲ್ಲ ಹೆಣ್ಮಕ್ಳು ಕುಡಿತಾರ ಅಲ್ವೇನೆ? ನೋಡಮ್ಮ, ಈ ಲೈಫ್ ಒಂಥರ ಹಚ್ಚಿರೋ ಸಿಗರೇಟ್ ಇದ್ದಂಗೆ. ನಾವ್ ಎಳೆದ್ರು ಖಾಲಿ ಆಗುತ್ತೆ, ಸುಮ್ಮನಿದ್ರು ಖಾಲಿ ಆಗುತ್ತೆ. ಮದ್ವೆ ಆದ್ಮೇಲೆ ಇದೆಲ್ಲ ಮಾಡೋಕ್ಕಾಗುತ್ತೆ ಏನ್ರಿ? ಆದ್ರೂ ನನ್ಗೆ ಇದೊಂಥರ ವಸ್ತು ಕಣೆ. ಏಯ್ ಸಾಕು ಸುಮ್ನಿರೆ, ನನಗ್ ಗೊತ್ತಮ್ಮ ನಿನ್ ಬಗ್ಗೆ. ಎಲ್ಲ ಗೊತ್ತಾಗೋಯ್ತಾ ಇವಳಿಗೆ? ಎಲ್ಲ ಗೊತ್ತಾ ನಿಂಗೆ? ಎಲ್ಲ ಗೊತ್ತಮ್ಮ, ತುಂಬಾ ನೋಡ್ಬಿಟ್ಟಿದೀನಿ ನಾನು. ಹಂಗಂದ್ರೆ ನನ್ಗೊಂದ್ ಕಡೆ ಕಡಿತಾ ಇದೆ, ಎಲ್ಲಿ ಅಂತ ಹೇಳಿ ನೋಡೋಣ. ಎಲ್ಲ ಗೊತ್ತಂತೆ ಇವಳಿಗೆ, ಎಲ್ಲ ಗೊತ್ತಂತೆ. ನಿಂದೇನೈತೆ ಲವ್ ಸ್ಟೋರಿ? ಅವ್ನ್ ಬಿಟ್ಬಿಟ್ಟ ಕಣೆ, ಅವ್ನಿಗೆ ಸೆನ್ಸೇ ಇಲ್ಲ ಮುಂಡೆದಕ್ಕೆ. ಯಾಕೆ? ನೆನ್ನೆ ಸಿನಿಮಾ ಕರ್ಕೊಂಡು ಹೋಗಿದ್ದ. ಪಕ್ಕದಲ್ಲಿರೋ ಈ ದೂದ್ ಪೇಡನ್ ಬಿಟ್ಬಿಟ್ಟು ಸ್ಕ್ರೀನ್ ಮೇಲೆ ಬರೋ ಗೋಲಿ ಸೋಡಾ ನೋಡಿ ಜೊಲ್ ಸುರಿಸ್ತಿದ್ದಾನೆ ಕಣೆ. ನೀನು ದೂದ್ ಬೇಡನಾ? ಸಗಡಿ ತೊಪ್ಪೆ ಇದ್ದಂಗದಾಳೆ, ದೂದ್ ಬೇಡ ಅಂತ. ಏ ಮೇಡಮ್ ಹೇಳಿಲ್ವಾ ಮಯೂರಿ ಮೇಡಮ್, ನಾನು ಹಾಲ್ ಇದ್ದಂಗಿದ್ದೀನಿ ಅಂತ? ನಾನು ಹಾಲಲ್ಲಿ ಮಾಡಿರೋ ದೂದ್ ಪೇಡ. ನಮಸ್ತೆ ಮೇಡಮ್. ನಮಸ್ಕಾರ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕಾರ್ತಿಕ್ ಅಂತ. ಆಕ್ಸಿಡೆಂಟ್ ಆಗಿರೋ ಕಾರ್ ಬ್ಯಾಕ್ ಇದ್ದಂಗದನ್ನೇ ಕಾರ್ತಿಕ್ ಅಂತೆ. ಭಗವಂತ ಏನ್ ಕೆಲ್ಸಕ್ಕೆ ಬಂದಿದ್ದು? ಹುಡುಗಿರ ಕುಡಿತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ತೆಗುತ್ತಪ್ಪ ಕ್ಯಾತೆಯ. ಅಯ್ಯೋ, ಗಂಡಸ್ರೆ ಕುಡಿಬೇಕಂತ ಏನಾದ್ರು ಬಾಟ್ಲ ಮೇಲೆ ಏನಾದ್ರು ಹಚ್ಚೊಡ್ದಿದ್ರೇನ್ರ? ಹಚ್ಚೊಡ್ದಿದ್ದೀರ? ಈ ಗಂಡಸ್ರೆ ಹೆಂಗೆ ಕಣೆ, ಹೆಣ್ಮಕ್ಳು ಯಾವಾಗ್ಲೂ ಮನೇಲೇ ಇರ್ಬೇಕು ಅಂತ ಬಯಸ್ತಾರೆ. ಯಾಕೆ? ನಾ ನಿಮ್ ಕಣ್ಣಿಗೆ ಮನುಷ್ಯರ ತರ ಕಾಣ್ತಿಲ್ವಾ? ಹಲೋ, ಇದಕ್ಕೆ ಸಮಾಜ ಒಪ್ಪಲ್ಲ ಅಂದೆ. ಚಾಕೋಲ್ ಕೊಟ್ಟು ಸಾಮ ಕೇಳಿ ಮಾ ಚಾಕೋಲ್ ಕೊಟ್ಟದ ಸಮಾಜ ಇದೇನು ನೀ ಹೇಳ ಸಮಾಜ? ಸಮಾಜ ಅಂತೆ ಸಮಾಜ ಅಲ್ಲ ಕಣೋ. ಒಂಟಿ ಹೆಣ್ಣು ರೋಡ್ ಮೇಲೆ ಓಡಾಡ್ತಿರ್ಬೇಕಾದ್ರೆ ಅವಳನ್ನ ಕೆಟ್ಟು ದೃಷ್ಟಿಯಲ್ಲಿ ನೋಡುತ್ತಲ್ಲ, ಅದ ಏನು ನಿನ್ ಸಮಾಜ? ಒಂದು ಹೆಣ್ಣನ್ನ ಕಟ್ಟುಪಾಡುಗಳಲ್ಲಿ ಕಟ್ಟಾಕಿ ಸೀರೆ ಉಟ್ಕೋ ಅಂತ ಹೇಳುತ್ತಲ್ಲ, ಅದ ಏನು ನಿನ್ ಸಮಾಜ? ಆ ಹೆಣ್ಣು ಆಮೇಲೆ ಸೀರೆ ಉಟ್ಕೊಂಡು ಬಂದ ಮೇಲೂ ಅವಳನ್ನ ಮತ್ತೆ ಕೆಟ್ಟು ದೃಷ್ಟಿಯಲ್ಲಿ ನೋಡುತ್ತಲ್ಲ, ಅದೇ ಏನು ನಿನ್ ಸಮಾಜ? ಸಮಾಜ ಅಂತೆ ಸಮಾಜ. ಎಲ್ಲ ಗಂಡ್ಮಕ್ಳು ಆತರ ಇರಲ್ಲ ಆಯ್ತಾ? ಇದ್ದಾರೆ ಇದ್ದಾರೆ. ಯಾಕೆ? ಯಾಕಪ್ಪ? ಹುಟ್ಟಿದ ತಕ್ಷಣ ಹೆಣ್ಮಕ್ಳನ್ನ ಹಿಂಗೆ ಇರ್ತೀವಿ ಅಂತ ಬರ್ತ್ ಸರ್ಟಿಫಿಕೇಟ್ ಮೇಲೆ ಬರ್ಸ್ಕೊಂಡ ಬಂದಿರ್ತೀವಿ. ಹಲೋ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಯಾರು ರೆಸ್ಪೆಕ್ಟ್ ಕೊಡೋದು? ಯಾರು ರೆಸ್ಪೆಕ್ಟ್ ಕೊಡೋದು?
ಇದೇ ಮಾತನ್ನ ಎಲ್ಲಾ ಮನೆ ಹೆಣ್ಮಕ್ಳು ಬಾಯ್ ಬಾಯ್ ಬಿಡ್ಕೊಂಡ್ ಕೇಳ್ತಿರ್ತಾರೆ. ಕೊಡ್ತೀರೇನೋ ನೀವ್ ಅವಾಗ? ನೋಡಿ ಮೇಡಮ್, ಒಲೆಯಲ್ಲಿರೋ ಸೌದೆಗೆ ಉರಿಬೇಕು ಅಂತ ಆಸೆ ಇರಲ್ಲ, ಅದು ಉರಿಯೋದೇ ಆದ್ರೂ ಕರ್ಮ ಅಲ್ವಾ, ಏನು ಮಾಡಕ್ಕಾಗಲ್ಲ. ಬಟ್ ನೀವು ನಂಗೆ ಕುಡಿತಾ ಇರೋದು ಇಷ್ಟ ಆಗ್ತಾ ಇಲ್ಲ ನೋಡಿ. ಓ ಲೇ ಬಾಸ್ಕೆಟ್ಗೆ ಬಾಲ್ ಈ ಕಡೆ ಬಾರೋ. ನಾವು ಚಿತೆನ ಕೇಳಿ ಹೆಣನ ರೆಡಿ ಮಾಡಲ್ಲ, ಓಕೆನಾ? ಹಾ. ಯಾಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕಳಿಸ್ಕೊಳ್ಳಲ್ಲೇ. ಲೇನಾ? ಲೇನಾ ಅಲ್ಲ, ಲೇನೆ. ನನ್ಗೊಂದು ಬಾಡಿಗೆ ಮನೆ ಬೇಕಿತ್ತು, ಸಿಂಗಲ್ ಬೆಡ್ರೂಮ್ ಇದ್ರೆ ಸಾಕು. ಓ ಬೆಡ್ರೂಮ್ ಅಲ್ಲಿ ಯಾರು ಬೇಡವಾ? ನೀವು 3 ಜನ ಆದ್ರೆ ಬೇಡವೇ ಬೇಡ. ಏನ್ ಲುಕ್ ಕೊಡ್ತಿದೆ? ಬರ ಇಲ್ಲಿ, ಈ ಕಡೆ ಬಾ ಇಲ್ಲಿ, ಬಾ ಇಲ್ಲಿ. ಎಣ್ಣೆಗೆ ಸೋಡಾ ಹಾಕ್ ಬಾರೋ ಇಲ್ಲಿ. ಹಾಕಲ್ಲ ಹಾಕು. ಹಾಕಲ್ಲ. ಹಾಕು. ಹಾಕಲೇ. ಅದು ಹಾಕು ತಗೋ, ಫ್ರೂಟ್ ಸಲಾಡ್ ತಿನ್ನಿಸ್ತೀನಿ ನನಗೆ. ಮತ್ತೇನು ಬೇಡವಾ? ಎಣ್ಣೆ ಗಿಣ್ಣೆ ಕುಡ್ಸೋದ್ ಬೇಡವಾ ಅಂದೆ. ನಾ ಹುಡುಗರು ಪಕ್ಕದಲ್ಲೇ ಕುತ್ಕೊತಾ ಇದ್ದೆ. ನಿಜವಾಗ್ಲು ಆಗ ಕಾಲೇಜಲ್ಲಿ ಒಂದು ಹುಡುಗಿ ನಾನು ಸಿಕ್ಕಾಪಟ್ಟೆ ನೋಡೋಳು ಕಣೆ. ಬೆಳಿಗ್ಗೆ 9 ಗಂಟೆ ಕಾಲೇಜ್ ಬಂದ್ರೆ ಸಂಜೆ 5 ಗಂಟೆವರೆಗೂ ನನ್ನನ್ನೇ ನೋಡೋಳು. ಅವಳನ್ನ ನೋಡ್ತಾ ನೋಡ್ತಾ ನಾನು ಲವ್ ಮಾಡ್ಬಿಟ್ಟೆ. ಒಂದಿನ ಇವಳಿಗೆ ಪ್ರಪೋಸ್ ಮಾಡ್ಲೇಬೇಕು ಅಂತ ಐ ಲವ್ ಯು ಸುಸ್ಮಿತಾ ಅಂತಂದೆ. ಕಾಲಲ್ಲಿರೋದು ಕೈಗೆ ತಕ್ಕಂದ್ ರಪ 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 ಅಂತ ಹೊಡೆದ್ಬಿಟ್ಲು. ಯಾಕಂತಂದ್ರೆ ಅವಳ ಹೆಸರು ಸುಸ್ಮಿತಾ ಅಲ್ಲ, ಅಕ್ಷತಾ. ಹಾಗಾದ್ರೆ ಹೊಡಿಬೇಕಾಗ್ತಿ. ಆದ್ರೂ ಈ ಬ್ಯೂಟಿಗೆ ಇನ್ನೊಂದು ಹುಡುಗಿ ಸಿಗ್ತಾಳೆ ಅನ್ನೋ ಕಾನ್ಫಿಡೆಂಟ್ ನನಗೆ ಮಿಸ್ ಆಗ್ಲಿಲ್ಲ. ಡಿಗ್ರಿಗೆ ಸೇರ್ಕೊಂಡೆ, ಟ್ರೈಗೆ ಇನ್ನೊಂದು ಹುಡುಗಿಗೆ ಸ್ಕೆಚ್ ಹಾಕ್ದೆ. ಅವಳನ್ನ ಒಂದ್ ಸೈಡ್ ಲವ್ ಮಾಡಕ್ ನಾನು ಸ್ಟಾರ್ಟ್ ಮಾಡ್ದೆ. ಆದ್ರೆ ಅವಳು ನನ್ ಕಡೆ ತಿರುಗೇ ನೋಡ್ಲಿಲ್ಲ. ಯಾಕಂದ್ರೆ ಹುಡುಗಿಗೆ ಒಂದ್ ಸೈಡ್ ಕಣ್ಣೆ ಕಾಣಿಸ್ತಾ ಇರ್ಲಿಲ್ಲ. ನೆಕ್ಸ್ಟ್ ನನ್ನ ಎಂಗೇಜ್ಮೆಂಟ್. ಸದ್ಯ ಅಲ್ಲಿಗೆ ನಿಲ್ಸಿದ್ರಲ್ಲ. ಟ್ರೈಗೆ ಮದ್ವೆ ಚೌಟ್ರಿಲಾರು ಒಬ್ಬಳನ್ನ ಪಟಾಯಿಸ್ಬೇಕು ಅಂತ ನೋಡ್ದೆ. ಅದೇ ಈ ಚೌಟ್ರಿ ಮುಂದೆ ಬಾಗ್ಲಲ್ಲಿ ಪನ್ನೀರ್ ಹಾಕ್ತಾ ನಿಂತಿರ್ತಾಳಲ್ಲ, ಆ ಪನ್ನೀರ್ ಹಾಕ್ತಾ ನಿಂತಿರೋಳು ಇಷ್ಟ ಆಗೋದ್ಲು. ಪನ್ನೀರ್ ಹಾಕ್ಬಿಟ್ಟು ಓದೋಳು ಚೌಟ್ರಿಗೆ ಸುತ್ತ ಹುಡುಕ್ತೀನಿ, ಸಿಕ್ಲೇ ಇಲ್ಲ. ನೆಕ್ಸ್ಟ್ ನನ್ನ ಮದುವೆ. ಸದ್ಯ ಇಲ್ಲಿಗೆ ನಿಲ್ತಲ್ಲ ನಿಮ್ಮ ಕೃಷ್ಣ ಲೀಲೆ. ಟ್ರೈಗೆ ಮದ್ವೆ ಆದ್ಮೇಲೆ ಒಂದು ಲವ್ ಮಾಡ್ಬೇಕು ಅಂತಿರಲ್ರಿ ನೀವು? ಏನೇ ಹೇಳ್ತಾ ಇದ್ಯಾ? ನೋಡು, ಮನೆ ಅಂತಂದ್ಮೇಲೆ ಕುಡಿಯಕ್ ಒಂದ್ ನೀರು, ಕೈ ತೊಳ್ಕೊಳಕ್ ಒಂದ್ ನೀರು ಅಂತ ಇರಲ್ವಾ? ಜೀವನ ಅಂದ್ರೂ ಅಷ್ಟೇ. ಪ್ರೀತಿ ಮಾಡಕ್ಕೆ ಅಂತ ಒಬ್ರು ಇರ್ಬೇಕು, ಮದ್ವೆ ಆಗಕ್ಕಂತ ಒಬ್ರು ಇರ್ತಾರೆ, ಇರ್ಲೇಬೇಕು. ಏನಂತೀರ ನಿರಂಜನ್? ನೀವೇನ್ರಿ ಹಿತ್ಲಿ ಬೆಳಿಗ್ಗೆ ಓದಿಕೆ ಸಾಕ್ಷಿ ಅಂತೆ. ನನ್ನ ಮಗನೇ ಸಿಕ್ಕಿದ್ರೆ ಹಾಕೊಂಗ. ನೋಡಿ, ಈಗ ನೀವು ನನ್ನ ಮದ್ವೆ ಆಗಿದ್ದೀರಾ, ಮರ್ಯಾದೆಯಿಂದ ನೆಟ್ಟಿಗೆ ನನ್ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕು ಅಷ್ಟೇ. ಅಂದ್ರೆ ಮದ್ವೆ ಆಗಿದ್ದೀನಿ ಅಂತ ಪ್ರೀತಿ ಮಾಡೋದ್ ಬಿಟ್ಬಿಡ್ಬೇಕಾ? ಏ ನೋಡೋ, ಸೀದೋಯ್ತು ಅಂತ ಎತ್ತಿ ಎಷ್ಟ್ ಬಿಡಕ್ಕೆ ಅದು ದೋಸೆ ಅಲ್ಲ, ಆಸೆ. ಪ್ರೀತಿ ಯಾಕೆ ಭೂಮಿ ಮೇಲಿದೆ? ನನ್ಗೇನ್ ಗೊತ್ತು, ಆ ಸಿನಿಮಾ ಡೈರೆಕ್ಟರ್ ಕೇಳಿ. ಏಯ್, ಕೆಲವು ಗಂಡಸರಿಗೆ ಮದುವೆ ಅನ್ನೋದು ಫುಲ್ ಸ್ಟಾಪ್, ಆದ್ರೆ ನನಗೆ ಕಾಮ. ನಮ್ ಪೊಲೀಸ್ ಮಾಮ ಕಾಮ ಕಿತ್ತು ಫುಲ್ ಸ್ಟಾಪ್ ಜಡಿತಾನೆ. ಈಗ ನೀವೇ ಲಾಜಿಕಲ್ಲಿ ಥಿಂಕ್ ಮಾಡಿ. ನಮ್ಮನೆಯವಳಾದ್ರೆ ಹೆಂಡತಿ, ಪಕ್ಕದ ಮನೆಯವಳಾದ್ರೆ ಫಿಗರು. ಹಂಗನ್ನೋ ಜಮಾನ ನಡೀತಾ ಇದೆ. ಪ್ಲೀಸ್ ಇದೆಲ್ಲ ಬಿಟ್ಬಿಡಿ. ಮದ್ವೆ ಆದಾಗಿಂದ ಬರೀ ನಾವು ಮಾತುಕತೆನೆ ಆಡೋದಾಗಿದೆ, ಪ್ಲೇ ವರ್ಷನೇ ಶುರು ಆಗ್ಲಿಲ್ಲ. ಈ ಹೆಣ್ಮಕ್ಳಿಗೆ ಈ ಫಸ್ಟ್ ನೈಟು ಆಳು ಮೂಳು ಅಂತ ಹೆಂಗೆ ಗೊತ್ತಾಗುತ್ತೆ? ನಿಮ್ ಗಂಡಸರಿಗೆ ಮಳೆ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ಮೋಡ ನೋಡಿ, ಬಿಸ್ಲು ಸೂರ್ಯ ನೋಡಿ. ಹಾಗೆ ನಮ್ಗೆ ಗೊತ್ತಿಲ್ದಿರೋ ವಿಚಾರಗಳನ್ನ ಕೆಲವೊಂದ್ ಕಡೆ ನೋಡ್ ತಿಳ್ಕೊಂತೀವಿ. ಬನ್ರಿ. ಈ ಪ್ರಸ್ತಾಗ ಇಷ್ಟ ಅಂದ್ರೆ ನಂಗೆ ಇಷ್ಟ ಆಗಲ್ಲ, ಸುಮ್ನೆ ಹೋಗು. ರೀ, ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು. ಬನ್ರಿ. ಅಯ್ಯೋ, ಬಿಡ್ಬೇಡ, ಬಿಡ್ಬೇಡ, ಬಿಡ್ಬೇಡ. ಏಯ್, ಏಯ್, ಬಿಡ. ಒಳ್ಳೆ ಮೂಡ್ನ ಹಾಳು ಮಾಡ್ಬಿಟ್ರು. ಯಾರದು? ಅಪ್ಪ, ಆಪಾತ್ ಬಂದವರೇ ಇರ್ಬೇಕು. ರೀ, ಬಾಯ್ ಮುಚ್ಕೊಂಡಿರಿ. ಎಸ್ ಕಮಿಂಗ್. ಹಾಯ್ ಹಾಯ್ ಸುಮಿತ್ರಾ, ಹೇಗೆ ಇದೆಯಾ? ಹಾಯ್ ಜಯ. ಹಾಯ್. ಇಲ್ಲಿ ನೋಡ್ರಿ, ಏನ್ ಗೊತ್ತಾ, ನಾ ಹೊಸ್ತಾಗಿ ಯಾರಿಗಾದ್ರೂ ಮೀಟ್ ಆದ್ರೆ ಹಾರ್ಬಿಡ್ತೀನಿ. ರೀ, ಇವಳು ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಜಯ ಅಂತ. ಲೇ, ಅವ್ರ ನಮ್ಮ ಮನೆಯವರು ವಿಜಯ್ ಅಂತ. ಇವರು ನಮ್ಮ ಮನೆಯವರು ದಿವಾಕರ್ ಅಂತ. ನಮಸ್ತೆ. ಅಚ್ಚರಿ, ನೀನ್ ಯಾಕೆ ನಮ್ಮ ಮದ್ವೆಗೆ ಬರಲಿಲ್ಲ? ನೀ ಖರೀದೇ ಇಲ್ವಲ್ಲೇನೆ? ಖರೀದೇ ಇದ್ರು ಹೇಗ್ ಬರ್ತಾರೆ? ಖರೀದೇ ಇದ್ರು ಬರಕ್ ಅದೇನು ಸಾರ್ವಜನಿಕ ಅನ್ನ ಸಂತರ್ಪಣೆನಾ? ಸಾರಿ ಜಯ, ಬೇಜಾರ್ ಮಾಡ್ಕೋಬೇಡ. ಯಾವ್ದೋ ಕೆಲ್ಸ ಟೆನ್ಷನ್ ಅಲ್ಲಿ ಮರ್ತೋಗ್ಬಿಡ್ತು. ರೀ, ನಾವಿಬ್ರು ಕಾಲೇಜ್ ಡೇಸ್ ಅಲ್ಲಿ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಗೊತ್ತಾ? ಇನ್ವಿಟೇಷನ್ ಕೊಟ್ಟಿಲ್ಲ ಅಂದಾಗ್ಲೇ ಗೊತ್ತಾಯ್ತು ಕಣೆ.
ಬೇಜಾರ್ ಮಾಡ್ಕೋಬೇಡಿ, ನನ್ನ ಗಂಡಂಗೆ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಜಾಸ್ತಿ. ಅವಾಗ ಕಾಮಿಡಿ ಮಾಡ್ತಾ ಇರ್ತಾರೆ. ನೋ 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 ಆಕ್ಚುಲಿ ನಂಗೆ ತುಂಬಾ ಕಾಮಿಡಿ ಸೆನ್ಸ್ ಇದೆ, ಬಟ್ ಪ್ರದರ್ಶನ ಮಾಡಕ್ಕೆ ಯಾರು ಬಿಡ್ತಾ ಇಲ್ಲ. ಪ್ರದರ್ಶನ ಮಾಡ್ಬೇಕು ನೀ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡ್ರೆ. ಜಯ, ಒಂದ್ ಅರ್ಧ ಗಂಟೆ ವೇಟ್ ಮಾಡು, ಅಡಿಗೆ ಮಾಡ್ಬಿಡ್ತೀನಿ. ಗಂಡ ಹೆಂಡತಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ನನಗೆ ಜಾಮೂನ್ ಮತ್ತೆ ಚಿಲ್ಲಿ ಚಿಕನ್ ತುಂಬಾ ಇಷ್ಟ. ನಂಗೆ ಬರೀ ನನ್ನ ಫ್ರೆಂಡು ದೊಡ್ಡ ಕಿತ್ತೋದವಳು, ಅವಳ ಜೊತೆ ಏನಾರು ಸೇರ್ಕೊಂಡು ನಾವು ರಂಗೆ ಆಟ ಆಡಿದ್ರೆ ಕಿತ್ತು ನಾಯಿಗೆ ಎಸ್ಬಿಡ್ತೀನಿ ಕಿವಿನ. ಬಿಡ್ರಿ ಒಳಗಡೆ, ಬಿಡ್ರಿ. ಅಲ್ಲಮ್ಮ, ಬಂದಿದ್ ವಿಷಯ ಹೇಳಿಲ್ವಲ್ಲ. ರೀ, ಮೂವಿ ಕೊಡಕ್ ಬಂದಿರೋದು ಅಂತ ನಿಮಗ್ ಗೊತ್ತು, ನನಗ್ ಗೊತ್ತು. ಅವಳಿಗೇನ್ರಿ ಗೊತ್ತು? ಅವಳು ಮೈ ಮರ್ತ್ ಬಿಟ್ಟಿದ್ದಾಳೆ. ಇದನ್ನೇ ಹೆಂಗಾದ್ರೂ ಮ್ಯಾನೇಜ್ ಮಾಡ್ರಿ. ನಮಸ್ಕಾರ. ನಮಸ್ಕಾರ. ಹೌದು, ಅಂದಂಗ ನೀವೇನ್ ಮಾಡ್ಕೊಂಡಿದ್ದೀರಾ? ಪೇಪರ್ ಅಲ್ಲಿ ಕೆಲಸ ಮಾಡ್ತೀನಿ. ಓಹೋ, ಆರ್ಟಿಕಲ್ ಬರೆಯೋದಾ? ಇಲ್ಲ, ವಾರ ಪೂರ್ತಿ ಪೇಪರ್ ಆದ್ಬಿಟ್ಟು ತೂಕ ಹಾಕೋದು. ಏನ್ ಕೆಲಸ ಮಾಡೋದು? ಇವರು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಲಿ ಮ್ಯಾನೇಜರ್. ಸೂಪರ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ನನ್ ಮಗನೇ. ಅಂದಾಗೆ ನಿಮ್ಗೊಂದು ಕೇಳ್ಬೇಕಿತ್ತು. ಕೇಳಿ. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇಂಥ ಜೋಡಿನ ಎಲ್ಲಾರ ಕಂಡಿರಾ? ಲವ್ ಮ್ಯಾರೇಜ್. ಫಸ್ಟ್ ನೀನ್ ಲವ್ ಮಾಡಿದ್ದಾ? ಇಲ್ಲ, ನೀನ್ ಲವ್ ಮಾಡಿದ್ದಾ? ಲವ್ ಮಾಡಿದ್ಮೇಲೆ ಏನಾಯ್ತು? ನೀ ಯಾಕೋ ಟೆನ್ಷನ್ ಆಗ್ತಿದ್ಯಾ? ಹೇಳಿ. ವೈ ನಾಟ್? ಈ ಪ್ರೀತಿ ಪ್ರೇಮದ ಗುಟ್ಟನ್ನ ಹೆಂಗಸ್ರ ಬಾಯಲ್ಲಿ ಕೇಳೋದೇ ಚಂದ. ಬೇಬಿ, ಇಲ್ಲಿ ಹಳೆ ಫಿಲಂ ಸ್ಟೋರಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹೊಸ ಸ್ಟೋರಿ ಹೇಳು. ಈ ನನ್ ಮಗ ಜೀವನದ ಮೇಲೆ ಜಿಗುಪ್ಸೆ ಬಂದು ಸತ್ತೋಗ್ಬೇಕು. ಸಾಯಗೊಂಟ ಚೆನ್ನಾಗಿರುವ ಅಂತ ಹೇಳ್ತಿದ್ದ. ಬೇಬಿ, ಹೇಳಮ್ಮ. ಹೇಳಿ. ಅವತ್ತಿನ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡಿದೆ. ಆಮೇಲೆ ಅಲ್ಲಿಂದ ಸೀದಾ ವಾಕಿಂಗ್ ಹೊರಟೆ. ಇವರು ಒಂದು ಇಂಪೋರ್ಟೆಡ್ ಕಾರಿಂದ ಆ ಕಡೆ ಬರ್ತಾ ಇದ್ರು. ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಇನ್ ನಮ್ಮಿಬ್ರಿಗೂ ಇನ್ನೇನ್ ಪರಿಚಯ ಆಗ್ಬೇಕು ಅಷ್ಟ್ರಲ್ಲಿ ಆಮೇಲೆ ಮುಂದೇನಾಗತ್ತೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಈಗ ಮದ್ವೆಯಾಗಿ ಸುಖವಾಗಿದ್ದೀವಿ. ನನಗೂ ಲವ್ ಮ್ಯಾರೇಜ್ ಆಗ್ಬೇಕು ಅಂತ ತುಂಬಾ ಆಸೆ. ಆ ದೇವ್ರು ನನಗ್ ಮೋಸ ಮಾಡ್ಬಿಟ್ಟ. ಯಾಕೆ? ಅರೇಂಜ್ ಮ್ಯಾರೇಜ್ ಇಷ್ಟ ಇಲ್ವಾ? ಏನ್ರಿ, ಹೆಂಡತಿ ಅಷ್ಟು ಸೂಪರ್ ಆಗಿದ್ದಾಳೆ. ಹಾಗಾದ್ರೆ ನೀನೇ ಮದ್ವೆ ಆಗು.